ನಾನು ವಿಷ್ಣುವರ್ಧನ್ ಅಭಿಮಾನಿನೂ ಅಲ್ಲ, ಅವ್ರ ಬಗ್ಗೆ ವಿರೋಧವಾಗಿ ಮಾತಾಡೋಕ್ಕೂ ಬಂದಿಲ್ಲ, ಬೇರೆ ಅಭಿಮಾನಿಗಳ ಬಗ್ಗೆನೂ ನಾನು ಮಾತಾಡೋಕ್ಕೆ ಬಂದಿಲ್ಲ. ಭಾರತಿ ವಿಷ್ಣುವರ್ಧನ್ ನೆಮ್ಮದಿಯಾಗಿದ್ದಾರೆ ಅವ್ರ ಯಜಮಾನ್ರು ಇಲ್ದೇನೆ. ನಾವು ಯಜಮಾನ್ರು ಹೋಗಿ ನಮ್ಮ ಮನೇಲಿ ನೆಮ್ಮದಿ ಹೋಗಿದೆ ನಮ್ಮ ಯಜಮಾನ್ರಿಂದ. ಸೊ ಇದು ಮುಗಿಬೇಕು ಅಂತಂದರೆ 10 ಗಂಟೆ ಜಾಗ ಸರ್ಕಾರ ಬೇಗ ಕೊಡಬೇಕು, ಇಲ್ಲ ರಾಜೇಗೌಡರಿಗೆ ಸಾವು ಬರಬೇಕು. ಎರಡೇ. ಗಂಡನ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಂಡತಿ ಕೈಲಾಗಲ್ಲ, ಅದು ದೇವ್ರ ಇಚ್ಛೆ. ಅದು ನಮ್ಮ ಯಜಮಾನ್ರಿಗೆ ವಿಷ್ಣುವರ್ಧನ್ ವಿಷಯದಲ್ಲೇ ಪ್ರಾಣ ಹೋಗ್ಬೇಕು ಅಂತಿದ್ರೆ ನಾನು ತಡೆಯೋಕ್ಕಾಗಲ್ಲ, ಯಾರೂ ತಡೆಯೋಕ್ಕಾಗಲ್ಲ. ವಿಷ್ಣುವರ್ಧನ್ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡೋ ಅಂಥ ಪರಿಸ್ಥಿತಿನೂ ನಮಗಿಲ್ಲ, ಅದು ಬರೋದು ಇಲ್ಲ, ನಮಗೆ ಬೇಡವೂ ಬೇಡ. ಅಲ್ಲ, ಗಂಡನ ಮೇಲೆ ಹೆಂಡತಿ ಒಂದು ಸ್ಪೈ ಇಟ್ಟಿದ್ದಾರೆ. ಇರಲೇಬೇಕು, ಎಲ್ಲರೂ ಇಟ್ಟಿರ್ತಾರೆ ಆಲ್ಮೋಸ್ಟ್. ಒಬ್ರಿಗೆ ನಾನು ಹೇಳ್ಕೊತಾ ಇದ್ದೀನಿ, ನಿಮ್ಮ ಮನೇಲಿ ಹೇಳ್ಕೊಳಲ್ಲ ಅಷ್ಟೇ, ಎಲ್ರಿಗೂ ಎಲ್ಲ ಇಟ್ಟೇ ಇರ್ತಾರೆ ಗಂಡಿನ ಮೇಲೆ. ಆತ್ಮೀಯರೇ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಮೊದಲನೇದಾಗಿ ಎಲ್ಲರಲ್ಲೂ ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್, ಯಾರ್ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಒಂದು ಮನೆಗೆ ಬಂದಿದ್ದೀನಿ. ಮನೆಯ ಓನರು ಚಂದ್ರಮ್ಮ ಅವರಿದ್ದಾರೆ. ಚಂದ್ರಮ್ಮ ಯಾರು ಅಂತ ಹೇಳಬೇಕು ಅನ್ನೋದಾದರೆ, ಡೈರೆಕ್ಟಾಗಿ ಏನು ಬಿರುಗಾಳಿ ಥರ ಮಾತಾಡ್ತಾರೆ, ಬೆಂಕಿ ಥರ ಮಾತಾಡ್ತಾರೆ ಅಂತಾರೆ. ಆ ಬೆಂಕಿ ಥರ ಮಾತಾಡಿದಂಥ ವ್ಯಕ್ತಿನೇ ರಾಜುಗೌಡರು. ವಿಷ್ಣು ಪುಣ್ಯಭೂಮಿಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ರಾಜುಗೌಡರು ಇತ್ತೀಚೆಗೆ ಚಿತ್ರಲೋಕ ವಿಡಿಯೋದಲ್ಲಿ ಅವರ ಪತ್ನಿ ಚಂದ್ರಮ್ಮ ಅವ್ರ ಬಗ್ಗೆ ಮಾತಾಡಿದ್ರು. ನನಗೆ ಬೆನ್ನೆಲುಬಾಗಿ ನಿಂತಿರೋದೇ ನನ್ನ ಹೆಂಡತಿ ಅಂತ ಹೇಳಿದ್ರು. ಅವರ ಪತ್ನಿಯನ್ನು ಮೊದಲ ಬಾರಿಗೆ ಚಿತ್ರಲೋಕದಲ್ಲಿ ಮಾತಾಡ್ಸೋಣ. ಮೇಡಮ್ ಅವರೇ ನಮಸ್ಕಾರ. ಮೊದಲನೇ ಬಾರಿ ಚಿತ್ರಲೋಕ ಜೊತೆ ಮಾತಾಡ್ತಾ ಇದ್ದೀರಾ? ನಿಮಗೂ ನಮಸ್ಕಾರ. ರಾಜೇಗೌಡರ ಮದುವೆಗೆ ಎಷ್ಟು ವರ್ಷ ಆಯಿತು ನೀವು? 33 ವರ್ಷ ಆಯಿತು. 33 ವರ್ಷ. 33 ವರ್ಷದಲ್ಲಿ ರಾಜೇಗೌಡರು ಏನು ಕೆಲಸ ಮಾಡ್ತಾಯಿದ್ರು ಆಗ? ಅವರು ಎಲೆಕ್ಟ್ರಿಷಿಯನ್ನು, ITI ಡಿಪ್ಲೊಮಾ ಮಾಡಿಕೊಂಡು ಎಲೆಕ್ಟ್ರಿಷಿಯನ್, ಸಬ್ಮರ್ಸಿಬಲ್ ಮೋಟ್ರ್ ಇದೆಯಲ್ಲ ಅದು ರಿವೈಂಡಿಂಗ್ ಶಾಪ್ ಇಟ್ಕೊಂಡಿದ್ದು. PW ಅಲ್ಲಿ ಕಾಂಟ್ರಾಕ್ಟಾಗಿ ಕೆಲಸ ಮಾಡ್ತಾಯಿದ್ರು ಮದುವೆ ಆಗುವಾಗ. ಸಿನಿಮಾ ಇಂಡಸ್ಟ್ರಿಗೆ ಇವರು ಒಳಗಡೆ ಬರ್ತಾರೆ, ಒಂದು ರೀತಿಯಲ್ಲಿ ಪ್ರೊಡ್ಯೂಸರ್ ಆಗೋ ಅಲ್ಲ, ಏನೂ ಅಲ್ಲ, ಒಂದು ಅಭಿಮಾನಿಯಾಗಿ ವಿಷ್ಣುವರ್ಧನ್ ಅವರ ಹತ್ರ ಹೋಗ್ತಾರೆ. ಅವಾಗ ಏನು ಅನ್ನಿಸ್ತು ನಿಮಗೆ? ಏನೋ ಅಭಿಮಾನದಲ್ಲಿ ಹೋಗ್ತಾ ಇದ್ದಾರೆ ಅಂತ ಸುಮ್ಮನೆ ಆದ್ವಿ. ಅವಾಗೆಲ್ಲ ಏನು ಬೇರೆ ಏನು ಥರ ಏನು ಇರಲಿವಲ್ಲ. ಅವ್ರು ಮದುವೆಗೆ ಮುಂಚೆಯಿಂದನೂ ವಿಷ್ಣುವರ್ಧನ್ ಅಭಿಮಾನಿ ಅಂತ ಗೊತ್ತಿತ್ತು ನನಗೆ. ಬಟ್ ಅಭಿಮಾನದಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ಕೊಂಡು ಸುಮ್ಮನೆ ಇದ್ವಿ, ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ವಿಷ್ಣುವರ್ಧನ್ ಯಾವ ಸಿನಿಮಾ ಕರ್ಕೊಂಡು ಹೋಗಿದ್ದಾರೆ ನಿಮ್ಮನ್ನು? ಅಂಥದ್ದು ಯಾವ್ದು ಬರುತ್ತೋ ಅದಕ್ಕೆಲ್ಲ ಹೋಗ್ತಿದ್ವಿ, ಅದು ಇದು ಅಂತ ಏನಿಲ್ಲ. ವಿಷ್ಣುವರ್ಧನ್ ಅವ್ರು ಮೀಟ್ ಮಾಡಿದ್ದೀರಾ ನೀವು? ನಾನು ಯಾವಾಗ ಹೋಗಿ ಮೀಟ್, ನಿಮ್ಮನ್ನು ಯಾವತ್ತೂ ಕರ್ಕೊಂಡು ಹೋಗಿಲ್ಲ ಅವರು? ಭಾರತಿ ಮೇಡಮ್ ನೋಡೋಕ್ಕೆ ಹೋಗಿದ್ದೀವಿ, ವಿಷ್ಣುವರ್ಧನ್ ನೋಡೋಕ್ಕೆ ಯಾವತ್ತೂ ಹೋಗಿ. ಅವರು ನಿಧನರಾದ್ಮೇಲೆ ಹೋಗಿರೋದು ಭಾರತಿ ಅವ್ರ ಮೇಡಮ್ ಅವ್ರು ನೋಡೋಕ್ಕೆ. ಈಗ ರಾಜಗೌಡರು ಒಂದು ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಯಾವತ್ತೂ ವಿಷ್ಣುವರ್ಧನ್ಗೆ ತುಂಬ ಆತ್ಮೀಯರಾಗಿದ್ದವರಲ್ಲ, ಒಬ್ಬರು ಅಭಿಮಾನಿ ಆಗಿದ್ದವರು. ಅಭಿಮಾನಿ ಆಗಿದ್ದಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ಹೋರಾಟಕ್ಕೆ ಇಳಿಯಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವಾಗ ಏನು ಅನಿಸುತ್ತೆ ನಿಮಗೆ? ನಾವು ಹೋರಾಟಕ್ಕೆ ಇಳಿತಾ ಇದ್ದಾರೆ ಅಂದ್ಕೊಳ್ಳಿಲ್ಲ, ಸ್ಮಾರಕ ಆಗಲಿ ಅನ್ನೋದಕ್ಕೆ ಓಡಾಡ್ತಾ ಇದ್ದಾರೆ ಅಂದ್ಕೊಂಡ್ವಿ ಸ್ಟಾರ್ಟಿಂಗು. ಆಮೇಲೆ ಗೊತ್ತಾಯ್ತು ಹೋರಾಟಕ್ಕೆ ದುಂಬಿಟ್ಟಿದ್ದಾರೆ, ಅದಕ್ಕೆ ಇದು ಮಾಡ್ಕೊಂಡಿದ್ದಾರೆ, ಅವ್ರ ಜೀವನ ಮುಡುಪಾಗಿ ಬಿಟ್ಬಿಟ್ಟಿದ್ದಾರೆ ಅಂತ ನಮ್ಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗಿದೆ. ಸಂಘ ಅಂತ ಕಟ್ಕೊಂಡ್ರು, ಏನೋ ಸಂಘ ಕಟ್ಕೊಂಡಿದ್ದಾರೆ, ನಡ್ಸ್ಕೊ ಹೋಗ್ತಾರೆ ಅಂದ್ಕೊಂಡು ನಾವು ತಿಳ್ಕೊಂಡಿದ್ವಿ. ಅದು ಈ ಥರ ಹೋರಾಟಕ್ಕೆ ಟರ್ನ್ ಆಗುತ್ತೆ ಅಂತ ನಮಗೇನು ಫಸ್ಟ್ ಏನು ಗೊತ್ತಿರಲಿಲ್ಲ. ಯಾವಾಗ ಕರೆಕ್ಟಾಗಿ ಗೊತ್ತಾಗಿದ್ದು ನಿಮಗೆ? ಅದೇ ಸ್ಮಾರಕ ಇಲ್ಲಿ ಆಗಬೇಕು, ಆಗಕ್ಕೇನೋ ಇದಿದೆ ಅಂತ ಇಶ್ಯೂ ಇದೆ ಅಂತ ಗೊತ್ತಾದ್ಮೇಲೆ ಅವರು ಜಾಸ್ತಿ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ದು. ಆದರೆ ಆಲ್ರೆಡಿ ಅವ್ರು ಅರ್ಧ ದಾರಿಗೆ ಹೋಗಿದ್ರಲ್ವ, ನಾವು ಏನು ಸ್ಟಾಪ್ ಮಾಡೋಕ್ಕಾಗಿಲ್ಲ. ಅದನ್ನು ನೀವೇನು ಹೇಳಲಿಲ್ಲ ಆಗ? ಹೇಳ್ತೀವಿ, ಎಲ್ಲ ಹೆಂಗಸರು ಹೇಳ್ತಾರೆ, ಯಾರು ಬಿಟ್ಕೊಡ್ತಾರೆ ಹೋರಾಟ ಮಾಡೋಕ್ಕೆ ಹೋದರೆ? ಯಾರು ಬಿಟ್ಕೊಡಲ್ಲ. ಬಟ್ ಏನು ಮಾಡೋದು, ಹೋಗ್ಬಿಟ್ಟಿದಾರಲ್ವಾ. ಸೊ ಜೊತೆಲಿ ನೀವು ಅವ್ರ ಜೊತೆ ಹೋಗಕ್ಕೆ ಸ್ಟಾರ್ಟ್ ಆದ್ರಿ. ಯಜಮಾನ್ರು ಬೇಕು ಅಂದರೆ ಜೊತೆಲಿ ಹೋಗ್ಲೇಬೇಕಲ್ಲ. ಅರ್ಥ ಏನು ಯಜಮಾನ್ರು ಬೇಕು ಅಂದರೆ ಅಂತ ಅಂದರೆ? ಅವ್ರು ಒಂದು ಕಡೆಗೆ ಹೋಗ್ತಾ ಇದ್ದಾರೆ, ಅವ್ರ ಜೊತೆಗೆ ನೀವು ಕೈ ಜೋಡಿಸ್ತಾ ನಾವು ಹೋದ್ರಿ. ಬನ್ನಿ ವಾಪಸ್ ಅಂತ ಕರೆದ್ವಿ, ಬಂದಿಲ್ಲ ಅಂದರೆ ನಾವು ಅವ್ರ ಜೊತೆಗೆ ಹೋಗ್ಲೇಬೇಕಲ್ವಾ. ಹೋದಾಗ ಏನೇನಾಯಿತು ನೀವು ನೋಡ್ದಂಗೆ? ಏನೇನು ನಡೀತು ಹೇಳಿ. ತುಂಬ ನಡೆದಿದೆ, 1-2 ಅಲ್ಲ, ತುಂಬ ನಡೆದಿತ್ತು. ಏನು ಹೋರಾಟ ಸುಮ್ಮನೆ. ನೀವು ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಕೇಳಿದ್ರಿ, ನೀವು ಹೆಸರು ಮಾಡೋಕ್ಕೋಸ್ಕರ ಬಂದಿದ್ದೀರಾ ಅಂತ. ಅದಕ್ಕೆ ರಾಜೇಗೌಡರಿಗೆ ಉತ್ತರ ಕೊಡೋಕ್ಕೆ ಬರಲಿಲ್ಲ. ದುಡ್ಡು ಮಾಡ್ಬೋದು, ಹೆಸರು ಮಾಡೋದು ಕಷ್ಟ ಇದೆ. ಇವಾಗ ಆ ಹೆಸರು ಮಾಡೋಕ್ಕೆ ರಾಜೇಗೌಡರು ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರುತ್ತೆ, ಹತ್ರ ಇರೋರಿಗೆ. ಏನೇನು ಹೋರಾಟ ಮಾಡಿದ್ದಾರೆ? ಒಂಥರ ಅಲ್ಲ, ಏನೇನೋ ಮಾಡಿದ್ದಾರೆ. ದುಡ್ಡಿನ ಆಮಿಷ ಒಡ್ಡಿದ್ದಾರೆ, ರಾತ್ರಿ ಹೊತ್ತು ಹೆಂಗಸ್ರ ಕೈಯಲ್ಲಿ ಫೋನ್ ಮಾಡಿಸಿದ್ದಾರೆ,
ಏನೇನೋ ಮಾಡಿದ್ದಾರೆ ರಾಜಗೌಡ್ರಿಗೆ, 1 2 ಅಂತಲ್ಲ. ಯಾರ್ಯಾರು ದುಡ್ಡಿನ ಆಮಿಷ ಒಡ್ಡಿದ್ರು, ಯಾವ ಹೆಂಗಸರು ಬಂದಿದ್ರು, ಫೋನ್ ಮಾಡಿದ್ರು? ಹೆಂಗಸ್ರು ಬರಲ್ಲ, ಸುಮ್ಮನೆ ರಾತ್ರಿ ಆದ್ಮೇಲೆ ಫೋನ್ ಮಾಡ್ಸೋದು. ಏನ್ರಲ್ಲಾದ್ರೂ ಒಂದ್ರಲ್ಲಿ ಸುಳಿಲ್ ಸಿಗಾಕ್ಸ್ಬೇಕು, ಇವ್ರನ್ನ ಮುಂದೆ ಬರಬಾರ್ದು, ರಾಜಗೌಡ್ರಿಗೆ ಹೆಸರು ಬರಬಾರ್ದು, ಏನಾದ್ರೂ ಮಾಡಿ ಹೆಸರು ಕೆಡಿಸ್ಬೇಕು ಅನ್ನೋದೇ ಒಂದು ಉದ್ದೇಶ ಇತ್ತು. ಮೊದಲನೇದಾಗಿ ಹಣದ ಆಮಿಷ ಒಟ್ಟಿದ್ರು ಅಂದ್ರಿ, ಯಾರು ಮಾಡಿದ್ದದು? ಅದು ನಾನು ಹೇಳಕ್ ಬರಲ್ಲ, ಅವರು ಇವರು ಅಂತ ಕರೆದಿದ್ದಾರೆ. ಎಷ್ಟೋ ಜನ ಈ ಡಾಕ್ಯುಮೆಂಟ್ಸ್ ಇದ್ದಿದೆ ಇವ್ರ ಹತ್ರ, ಒಬ್ರ ಹತ್ರನೇ. ಹಂಗಾಗಿ ನನ್ನ ಎದುರಿಗೆ ಕೂಗಿದ್ದಾರೆ, ಡಾಕ್ಯುಮೆಂಟ್ಸ್ ಕೊಟ್ಬಿಡಿ, ನಾವು ನೋಡ್ಕೊತೀವಿ, ನೀವೇನು ತಲೆ ಕೆಡ್ಸ್ಕೊಬೇಡಿ, ನೀವು ಆರಾಮಾಗಿ ಮನೇಲಿರಿ, ನಾನು ನೋಡ್ಕೋತೀನಿ ಎಲ್ಲಾನು ಅಂತ ಕೇಳಿರೋ ನನ್ನ ಮುಂದೆನೇ ಕೇಳಿದ್ದಾರೆ. ಅವ್ರ ಹೆಸರು ಬೇಡ. ಎಷ್ಟು ಕೋಟಿ ಕೊಟ್ಟು ಹೇಳಿದ್ರು, ಆಫರ್ ಮಾಡಿದ್ರು? ಆ ದುಡ್ಡಿನ ಆಫರ್ ಎಷ್ಟು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಟೋಟಲ್ ಮಾಡಿದ್ರು? ತುಂಬ ಜನ ಫೋನ್ ಮಾಡಿ ಕೇಳಿದ್ದಾರೆ, ಡಾಕ್ಯುಮೆಂಟ್ಸ್ ಕೊಟ್ಬಿಡಿ, ನಿಮ್ಗೆ ಆಗಲ್ಲ ಅಲ್ವಾ, ನಾವು ನೋಡ್ಕೋತೀವಿ, ನಿಮ್ಮ ಹತ್ರ ದುಡ್ಡು ಕಾಸು ಇಲ್ಲ ಅಲ್ವಾ, ನಾವು ನೋಡ್ಕೋತೀವಿ, ಕೊಡಿ ಅಂತ ಕೇಳಿದ್ದಾರೆ. ಬಟ್ ನಿಮ್ಮ ಹೆಸರಿರುತ್ತೆ ಕೊಡಿ ಅಂತ ಯಾರು ಕೇಳಿಲ್ಲ, ನೀವು ಕೊಟ್ಬಿಡಿ ನಾವು ನೋಡ್ಕೋತೀವಿ ಅನ್ನೋರೇ ಜಾಸ್ತಿ ಇದ್ರು. ಅವರೇ ಇಂಟರ್ವ್ಯೂನಲ್ಲಿ ಸ್ವಲ್ಪ ಹೇಳಿದ್ದಾರೆ ಯಾರು ಅಂದ್ಬಿಟ್ಟು ಅಂತ. ಅದು ಅವ್ರು ಹೇಳ್ಕೊಳ್ಳಿ, ನಾನು ಹೇಳಲ್ಲ. ನಾನು ವಿಷ್ಣುವರ್ಧನ್ ಅಭಿಮಾನಿನೂ ಅಲ್ಲ, ಅವ್ರ ಬಗ್ಗೆ ವಿರೋಧವಾಗಿ ಮಾತಾಡೋಕ್ಕೂ ಬಂದಿಲ್ಲ, ಬೇರೆ ಅಭಿಮಾನಿಗಳ ಬಗ್ಗೆನೂ ನಾನು ಮಾತಾಡೋಕೆ ಬಂದಿಲ್ಲ. ಈ ಹೆಂಗಸರು ಫೋನ್ ಮಾಡೋರು ಅಂತ ಅಂದ್ರೆ ಸುಮ್ಮನೆ ಮಾಡಿಸೋದು, ಏನಾದ್ರು ಮಾತಾಡ್ತಾರೇನೋ, ಏನಾದರೂ ಮಾಡ್ತಾರೇನೋ ಅಂತ 10:30 11 ಗಂಟೆ ಹಂಗೆಲ್ಲ ಫೋನ್ ಬಂದಿದೆ. ನಾನು ನಿಮ್ಮ ಅಭಿಮಾನಿ, ವಿಷ್ಣುವರ್ಧನ್ ಅಭಿಮಾನಿ ಸರ್, ನಾವು ಹಂಗೆ ಹಿಂಗೆ ಅಂತ ಮಾತಾಡಿ ಎಷ್ಟೋ ಫೋನ್ಗಳು ಬಂದಿದೆ. ಅಲ್ಲ, ಒಳ್ಳೇದಾಗಿ ಬಂದಿದ್ದು, ಕೆಟ್ಟದಾಗಿ ಬರ್ತಾ ಇದ್ವು. ಯಾರಾದರೂ ಒಂದು ಲೇಡೀಸು ಒಂದು ಗುರ್ತು ಪರಿಚಯ ಇರೋ ಗಂಡಸ್ಗೆ 10 ಗಂಟೆ ಮೇಲೆ ಫೋನ್ ಮಾಡ್ತಾರೆ ಅಂದರೆ ಅದು ಒಳ್ಳೇದ ಕೆಟ್ಟದ ನೀವೇ ತಿರ್ಗಿ ಅರ್ಥ ಮಾಡ್ಕೋಬೇಕು. ಅದನ್ನ ನಾನು ಹೇಳಕ್ ಬರಲ್ಲ. ಅದು ಯಾರು ಅಟೆಂಡ್ ಮಾಡಿದ್ರು ಫೋನ್ಗಳು? ನಾನೇ ಮಾಡಿದ್ದೀನಿ ತುಂಬ. ಏನಂತ ಮಾತಾಡೋದು? ರಾಜಗೌಡರು 9:30 ಮಲಗಿಬಿಡ್ತಾರಲ್ವಾ, ಫೋನ್ ಬಂದರೆ ನಾನು ಎತ್ತುತ್ತಿದ್ದೆ ಫಸ್ಟೆಲ್ಲ, ನಾನೇ ಎತ್ತಿ ಮಾತಾಡಿದ್ದೀನಿ. ಏನಾಗಬೇಕು ಅಂತ ಕೇಳಿದ್ರೆ, ನಮ್ಮ ವಾಯ್ಸ್ ಕೇಳಿದ್ರೆ ಕಟ್ ಮಾಡ್ತಾರೆ, ಅವ್ರು ಮಾತಾಡಿದರೆ ಮಾತಾಡ್ತಾರೆ. ಕರೆಕ್ಟಾಗಿರೋ ಅಭಿಮಾನಿಗಳು ಯಾಕೆ ಹೆಂಗೆ ಮಾಡ್ತಾರೆ? ಯಾರಾದರೂ ಎತ್ತಲಿ, ಮಾತಾಡ್ಬೇಕಲ್ವಾ. ಯಾರನ್ನ ಬೈದಿದ್ದೀರ? ತುಂಬ ಜನಕ್ಕೆ ಬೈದಿದ್ದೀನಿ. ಹೆಂಗಸರಿಗೆ ಇವಾಗಲೂ ಒಂದೊಂದು 2-3 ಬರುತ್ತೆ ಕಾಲ್ಗಳು, ಇಷ್ಟಾದ್ರೂ ಇನ್ನೂ ಬರುತ್ತೆ. ಇವಾಗಲೂ ಬೈತೀನಿ. ಬರೀ ರಾತ್ರಿ ಹೊತ್ತೇ ಬರೋದಾ? ಸಂಜೆ ಆದಮೇಲೆ ಬರೋದು, ಏನು ಮಾಡೋಕ್ಕಾಗಲ್ಲ. ಇವಾಗ ಏನು ಟ್ರ್ಯಾಪ್ ಮಾಡಕ್ಕೆ ಮಾಡಿರೋದೋ ಇಲ್ಲ ಹೇಗೆ? ಅದು ಏನು ಮಾಡಕ್ಕೆ ಮಾಡ್ತಾರೋ, ಏನು ಮಾಡೋಕ್ಕೂ ಆಗಲ್ಲ. ರಾಜಗೌಡ್ರನ್ನ ಅವ್ರು ತಿಳ್ಕೊಂಡ್ರೆ ತಪ್ಪು, ಏನಾದರೂ ಮಾಡ್ಬೋದು ಅಂತ, ಏನೂ ಮಾಡೋಕ್ಕಾಗಲ್ಲ. ಈಗ ರಾಜಗೌಡರು ಮೊನ್ನೆ ನಮ್ಮ ಚಿತ್ರಲೋಕಲ್ಲಿ ಮಾತಾಡಬೇಕಾದ್ರೆ, ನನ್ನ ಹಿಂದೆ ನನ್ನ ದೊಡ್ಡ ಶಕ್ತಿ ನನ್ನ ಹೆಂಡತಿ, ನಾನು ಏನೇ ಮಾಡಿದ್ರು ಅವ್ರು ಸಹಾಯ ಮಾಡ್ತಾರೆ, ಮುಂದಕ್ಕೆ ಹೋಗ್ತಾರೆ, ಎಲ್ಲ ಕಡೆಗೆ ಹೋಗಿ ಅವರೇ ಗಲಾಟೆ ಮಾಡ್ತಾರೆ ಎಂದರು. ಕರೆಕ್ಟಾಗಿದ್ದೀವಲ್ಲ ಸರ್, ಗಲಾಟೆ ಮಾಡ್ತೀನಿ. ರಾಜಗೌಡರು ದುಡ್ಡು ತಿಂದಿಲ್ಲ, ಮೋಸ ಮಾಡಿಲ್ಲ. ಸುಮ್ಮನೆ ದುಡ್ಡು ತೊಗೊಂಡಿದ್ದಾರೆ, ಅದು ತೊಗೊಂಡಿದ್ದಾರೆ ಅಂತ ಅಂದರೆ ನಾವು ಸುಮ್ಮನೆ ಬಿಡೋಕ್ಕಾಗತ್ತಾ? ನಮ್ಮನೆ ಕಾಸು ಕೊಟ್ಟು ರಾಜಗೌಡರನ್ನ ಹೋರಾಟಕ್ಕೂ ಬಿಟ್ಟು ಅನ್ನಿಸ್ಕೊಳ್ಳೋಕ್ಕೆ ನಮಗೇನು ಹಣೆ ಬರ ಇಲ್ಲ ಅಲ್ವಾ. ಅದಕ್ಕೆ ಮಾತಾಡ್ತೀನಿ, ಎಲ್ಲಿ ಬೇಕಾದರೂ ಹೋಗ್ತೀನಿ. ನೀವು ರಾಜಗೌಡರ ಜೊತೆಗೆ ಯಾರ್ಯಾರು ಮೀಟ್ ಮಾಡಕ್ಕೆ ಹೋಗಿದ್ದೀರಿ? ಅಭಿಮಾನ್ ಸ್ಟುಡಿಯೋಗೆ ಹೋಗಿದ್ದೀನಿ ತುಂಬ ಸಲ. ಕಾರ್ತಿಕ್ ಅವ್ರನ್ನೂ ಚೆನ್ನಾಗಿರುವಾಗ ಒಂದು ತುಂಬ ಸಲ ಹೋದಾಗೆಲ್ಲ ಮೀಟ್ ಮಾಡಿದ್ದೀವಿ. ಅಭಿಮಾನ್ ಸ್ಟುಡಿಯೋಗೆ ಒಳಗಡೆ ಹೋದಾಗೆಲ್ಲ ನಾನು ಆಲ್ಮೋಸ್ಟ್ ಮೀಟ್ ಮಾಡಿದ್ದೀವಿ ಅವರು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, SIಗಳ ಹತ್ರ ಮಾತಾಡಿದ್ದೀನಿ, ಆಮೇಲೆ DC ಅವ್ರ ಆಫೀಸ್ಗೆ ಹೋಗಿದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಏನಕ್ಕೆ ಹೋಗ್ತಾ ಇದ್ರಿ? ಪೊಲೀಸ್ ಸ್ಟೇಷನ್ಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇವ್ರ ಮೇಲೆ ಕೇಸ್ ಹಾಕಿದ್ರು ಕಾರ್ತಿಕ್. ಏನೋ ನಮ್ಮ ಇದರಲ್ಲೆಲ್ಲ ತುಂಬ ಕಳ್ತನ ಆಗಿದೆ, ಅದು ಇದು ಅಂದ್ಬಿಟ್ಟು ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕೇಸ್ ಆಗಿತ್ತು. ಸೈನ್ ಮಾಡಬೇಕಿತ್ತು ಒಬ್ಬರು, ಅದಕ್ಕೆ ನಾನೇ ಹೋಗಿದ್ದೆ. ಆವಾಗ ಜಗದೀಶ್ ಅವ್ರ ಹತ್ರನೇ ಹೋಗಿ ಮಾತಾಡಿದೆ. ನಾನು ಇರೋದೆಲ್ಲ ಹೇಳಿದೆ ಅವ್ರಿಗೆ, ಕಾರ್ತಿಕ್ ಅವ್ರು ಹಿಂಗೆ ಚೆನ್ನಾಗಿದ್ರು, ನಮ್ಮ ಯಜಮಾನ್ರ ಜೊತೆ ಎಲ್ಲ ಮಾಡಿದ್ದಾರೆ, ಇವಾಗ ಈ ಥರ ಕೊಟ್ಟಿದ್ದಾರೆ. ನಾನು ಧೈರ್ಯವಾಗೇ ಮಾತಾಡಿದೆ, ಯಾಕೆಂದರೆ ನಾವೆಲ್ಲೂ ದುಡ್ಡು ತಿಂದಿಲ್ಲ, ಎಲ್ಲೂ ₹1 ಪ್ರೂವ್ ಮಾಡಲಿ, ಯಾವುದಾದ್ರೂ ಆ ಥರ ಮಾಡಿದ್ದಿದ್ರೆ ಪ್ರೂವ್ ಮಾಡಲಿ. ಅದಕ್ಕೆ ನಾನು ಎಲ್ಲ ಕಡೆ ಹೋಗ್ತೀನಿ ಅವ್ರ ಜೊತೆ, ಒಬ್ಬರನ್ನೇ ಎಲ್ಲೂ ಬಿಡಲ್ಲ. ಅವ್ರು ಎಲ್ಲಾದರೂ ಬೇರೆಯವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಜೊತೇಲಿ ಹೋಗ್ತೀನಿ. ಒಬ್ಬರನ್ನಂತೂ ಇದುವರೆಗೂ ಎಲ್ಲೂ ಕಳಿಸಿಲ್ಲ. ಅವರು ಮಾತಾಡ್ಬೇಕಾದ್ರೆ ಕೆಲವು ಟೈಮಲ್ಲಿ ನನಗೇನಾಗುತ್ತೋ ಗೊತ್ತಿಲ್ಲ, ನಾನು ಬದುಕ್ತೀನೋ ಇಲ್ವೋ ಗೊತ್ತಿಲ್ಲ ಅಂತಾರೆ. ಯಾತಕ್ಕೆ ಆ ರೀತಿ ಬರ್ತಾ ಇದೆ ಅವ್ರಿಗೆ ಆ ಭಾವನೆ? ಆ ಥರ ತುಂಬ ಫೋನ್ಗಳು ಬಂದಿರ್ಬೋದು ಅವ್ರಿಗೆ. ತುಂಬ ಜನ ಈಗ ಇಷ್ಟೊಂದು ಬಿಲ್ಡ್ರ್ ಬಗ್ಗೆ ಮಾತಾಡ್ತಾರೆ, ಕಾರ್ತಿಕ್ ಬಗ್ಗೆ ಮಾತಾಡ್ತಾರೆ, ಆಚೆ ಕಡೆ ಅಭಿಮಾನಿಗಳು ಬಗ್ಗೆನೂ ಮಾತಾಡ್ತಾರೆ. ಯಾರಾದರೂ ಏನಾದರೂ ಮಾಡ್ಬೋದು ಅನ್ನೋದು ಇರ್ಬೋದು ಅವ್ರ ತಲೆಯಲ್ಲಿ. ಬಟ್ ರಾಜಗೌಡ್ರನ್ನ ಏನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಿದೆ. ಅವಾಗ ಏನು ಮಾಡೋಕ್ಕಾಗಲ್ಲ, ಈಗ ಮಾಡ್ತಾರಾ? ಅಲ್ಲ, ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನೀವು ಜೊತೆಲಿ ಹೋಗ್ತಾ ಇದ್ದೀರಾ? ಸರ್, ಪ್ರೊಟೆಕ್ಟ್ ಮಾಡೋದಕ್ಕೆ, ಗಂಡನ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಂಡತಿ ಕೈಲಾಗಲ್ಲ, ಅದು ದೇವ್ರ ಇಚ್ಛೆ.
ಅದು ನಮ್ಮ ಯಜಮಾನ್ರಿಗೆ ವಿಷ್ಣುವರ್ಧನ್ ವಿಷಯದಲ್ಲೇ ಪ್ರಾಣ ಹೋಗ್ಬೇಕು ಅಂತಿದ್ರೆ ನಾನು ತಡೆಯೋಕ್ಕಾಗಲ್ಲ, ಯಾರೂ ತಡೆಯೋಕ್ಕಾಗಲ್ಲ. ನಮ್ಗೆ ಆ ಭಯ ಇಲ್ಲ, ಪ್ರಾಣ ಭಯ ಅಂತ ಇಟ್ಕೊಂಡು ಎಲ್ಲೂ ಓಡಾಡ್ತಾ ಇಲ್ಲ ನಾವು. ಯಾಕೆಂದರೆ ನಾವೇನು ಬೇರೆ ಏನು ಲೀಗಲ್ಲಾಗೆ ಹೋಗ್ತಾ ಇದೀವಲ್ವಾ, ಯಾಕೆ ಎದುರ್ಕೋಬೇಕು ಯಾವುದಕ್ಕದು. ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಪ್ರಾಣ ಹೊಟ್ಟೋಗ್ತಿದೆ. ನಮ್ಮ ಮನೆಯವ್ರು ಇಂಥ ಕೆಲಸ ಮಾಡ್ಬೋದು ಪ್ರಾಣ ಹೋಗುತ್ತೆ ಅಂದರೆ ಪರವಾಗಿಲ್ಲ, ನಾನು ಧೈರ್ಯವಾಗಿ ಎದುರಿಸ್ತೀವಿ ಅದನ್ನು. ಸೊ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಗಂಡನ ಪ್ರಾಣ ಹೋದರೂ ಓಕೆ. ಮಾಡಿರ್ತಾರಲ್ಲ ಅವನ್ನ ಆಮೇಲೆ ನೋಡ್ಕೋತೀವಿ, ಇವಾಗ ನೋಡುವುದಲ್ಲ. ಬಟ್ ನಾವೆಲ್ಲದಕ್ಕೂ ರೆಡಿಯಾಗಿಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಮುಕ್ಕಾಲು ಭಾಗ ಹೋಗ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು. ಈಗ ಏನಾದರೂ ಒಂದು ಫೈನಲ್ ಮಾಡೇಬೇಕಲ್ವ ಈ ವಿಷಯದಲ್ಲಿ, ಬಿಡೋಕ್ಕಾಗಲ್ಲ. ಇನ್ನು ಕಾಲು ಭಾಗ ಆಗೋದು ಯಾವಾಗ ಗೊತ್ತಿಲ್ಲ. ಅಲ್ಲ ನಿಮಗೆಲ್ಲ ಹೇಳಿರ್ತಾರೆ, ಬಟ್ ಸರ್ಕಾರ ರಾಜಗೌಡ್ರ ಕೈಲಿದೆಯಾ? ಅವರು ದಿನ ಪೂರ್ತಿ ಅಲಿತಾ ಇದ್ದಾರೆ. ಡೈಲಿ ಇದೇ ಕೆಲಸ, ಬೇರೆ ಏನೂ ಕೆಲಸ ಇಲ್ಲ. ಬೆಳಗ್ಗೆ ಎದ್ದೊಳೋದು, ಸ್ನಾನ ಮಾಡೋದು, ಗಾಡಿ ಎತ್ಕೊಂಡು ಹೋಗೋದು, ರಾತ್ರಿ 10 ಗಂಟೆಗೆ ಬರೋದು. ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಎಲ್ಲ ಹೇಳೋರು. ನನಗೆ ಎಲೆಕ್ಟ್ರಿಕಲ್ ಗಾಡಿ ಸರ್ ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ಅಂತ ಕೂತಿತ್ತವೆ ಕಂಡುಹಿಡಿತೀನಿ. ಅದಕ್ಕೆ ಟ್ರ್ಯಾಕರ್ ಹಾಕಿದ್ದೀರಾ? ರಾಜಗೌಡರಿಂದ ಸ್ಪೈ. ಏನೋ ನಮ್ಮ ಯಜಮಾನ್ ಹೆಚ್ಚು ಕಮ್ಮಿ ಆಯ್ತು, ಎಲ್ಲ ಏನಾರು ಆಯ್ತು, ಯಾರು ಹೊಣೆ? ಸೊ ಗಂಡನ ಮೇಲೆ ಎಲ್ಲಿ ನಿಂತಿದೆ, ಎಲ್ಲೋಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಅಲ್ಲ, ಗಂಡನ ಮೇಲೆ ಹೆಂಡತಿಗೆ ಒಂದು ಸ್ಪೈ ಇಟ್ಟಿದ್ದಾರೆ. ಇರಲೇಬೇಕು, ಎಲ್ಲರೂ ಇಟ್ಟಿರ್ತಾರೆ ಆಲ್ಮೋಸ್ಟ್. ಒಬ್ರಿಗೆ ನಾನು ಹೇಳ್ಕೊತಾ ಇದ್ದೀನಿ, ನೀವು ನಿಮ್ಮ ಮನೇಲಿ ಹೇಳ್ಕೊಳಲ್ಲ ಅಷ್ಟೇ. ಎಲ್ರಿಗೂ ಎಲ್ಲ ಇಟ್ಟೇ ಇರ್ತಾರೆ ಗಂಡಿನ ಮೇಲೆ. ಭಾಳ ಜನ ಮೀಟ್ ಮಾಡಿದ್ರಿ ಅಂದರೆ ಅದ್ರಲ್ಲಿ ಕಾರ್ತಿಕ್ನು ಮೀಟ್ ಮಾಡಿದ್ರಿ ಅಂತಂದ್ರಿ. ಏನಾಯ್ತು ಅವತ್ತು? ಏನಿಲ್ಲ, ಅವರು ನಾರ್ಮಲಾಗೇ ಇದ್ದರು, ನಮ್ಮ ಜೊತೆ ಚೆನ್ನಾಗೇ ಮಾತಾಡ್ಕೊಂಡಿದ್ರು. ನಾವು ಹೋದಾಗ ಎಲ್ಲ ಥರ ಏನೋ ಎಲ್ಲ ಕೇಳೋರು, ಎಲ್ಲ ಮಾಡೋರು. ಆಮೇಲೆ ಏನಾಯ್ತು ಇವ್ರಿಗೆ ಅಂದರೆ ಕಟ್ಔಟ್ ಜಾತ್ರೆ ಆಯಿತು ನೋಡಿ, ಅಲ್ಲಿವರೆಗೂ ಚೆನ್ನಾಗೇ ಇದ್ದರು. ನನಗೂ ಫೋನ್ ಮಾಡೋರು, ಗೌಡ್ರು ಬಂದಿಲ್ಲ ಅಂದರೆ ಕೇಳೋರು, ಫೋನ್ ಎತ್ತಿಲ್ಲ ಅಂದರೆ ಬಂದಿಲ್ಲ ಅಂತ ಕೇಳೋರು, ಎಲ್ಲ ಮಾಡೋರು, ಚೆನ್ನಾಗೇ ಇದ್ದರು. ಕಟ್ಔಟ್ ಜಾತ್ರೆಯಿಂದ ರಾಜಗೌಡ್ರ ಮೇಲೆ ಅವ್ರಿಗೆ ಕೋಪ ಬಂತು. ಯಾಕೆ ಅಂದರೆ ಇವರು ಕಟ್ಔಟ್ ಜಾತ್ರೆಗೆ ಇವರೇ ಪರ್ಮಿಷನ್ ತೊಗೊಂಡಿದ್ದು. ಮೊದಲು ಬರೀ ಫಂಕ್ಷನ್ಗೆ ಅಂತ ತೊಗೊಂಡಿದ್ದು. ಆಮೇಲೆ ಏನೋ ಅವರು ಶ್ರೀನಿವಾಸ್ ಅವ್ರು ಹೇಳಿದ್ರು ಅಂದ್ಬಿಟ್ಟು ಕಟ್ಔಟ್ ಜಾತ್ರೆಗೆ ತೊಗೊಂಡ್ರು. ಕಟ್ಔಟ್ ಜಾತ್ರೆಯಲ್ಲಿ ತುಂಬ ಗಲಾಟೆ ಆಯಿತು, ನಿಮಗೂ ಅದ್ರ ಬಗ್ಗೆ ಗೊತ್ತಿರಬೇಕು. ಅವತ್ತು ನೈಟ್ ಫುಲ್ಲು ಸ್ಟುಡಿಯೋದಲ್ಲಿ ಕರೆಂಟ್ ಇರಲಿಲ್ವಂತ. ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ನನಗೆ ಫೋನ್ ಮಾಡಿದ್ರು ಅವರು. ಗೌಡ್ರ ನಂಬರ್ಗೆ ಏನು ಮಾಡಿರಲಿಲ್ಲ, ನನ್ನ ನಂಬರ್ಗೆ ಫೋನ್ ಮಾಡಿ ಕೇಳಿದರು, ನಿಮ್ಮ ಯಜಮಾನ್ರಿಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಇವತ್ತು ನಾವು ಕತ್ಲಲ್ಲಿ ಕೂತಿದ್ದೀವಮ್ಮ, ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೇ ತಪ್ಪಾಯಿತು. ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ₹1 ಲೈಟ್ ಇಲ್ಲ, ನಾವು ಹೆಂಗಿರೋದು, ಇಷ್ಟು ಗಲಾಟೆ ನಡೀತಾ ಇದೆ ಇಲ್ಲಿ, ಅವ್ರು ಆರಾಮಾಗಿದ್ದಾರೆ, ಹಂಗೆ ಹಿಂಗೆ ಅಂತ ತುಂಬ ಮಾತಾಡಿದರು. ನಾನು ರಾತ್ರಿ 10 ಗಂಟೆ ಆಗಿರೋದ್ರಿಂದ ನಾನೇನು ಮಾತಾಡೋಂಥದ್ದಿರಲಿಲ್ಲ. ಅಣ್ಣ ಏನಾದರೂ ಆಗಿದ್ರೆ ಲಾಸು ಬೆಳಗ್ಗೆ ಬಂದು ಮಾಡಿಕೊಡ್ತಾರೆ ಬಿಡಿ, ಇವಾಗ ಅವರು ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ದಾರೆ, ಮಲಗಿದ್ದಾರೆ, ನಾನೇನು ಹೇಳೋಕ್ಕಾಗಲ್ಲ, ಬೆಳಗ್ಗೆ ನೋಡ್ಕೊಳ್ಳೋಣ ಬಿಡಿ ಅಂದೆ. ಅವತ್ತಿಂದ ಅವ್ರಿಗೂ ಇವ್ರಿಗೂ ಸ್ವಲ್ಪ ಅದೇ ಫಸ್ಟ್ ಸ್ಟಾರ್ಟಿಂಗೇ ಆ ಕಟ್ಔಟ್ ಜಾತ್ರೆಯಿಂದನೇ ಅವ್ರಿಗೂ ಕನೆಕ್ಷನ್ ಕಟ್ಟಾಯಿತು. ಸೊ ಒಂದು ರೀತಿ ನಂಬಿಕೆ ದ್ರೋಹ ಆಯಿತು ಅಂತನಾ ಇರ್ಬೋದು. ಈಗ ಇವ್ರು ನಂಬಿ ಕೊಟ್ಟಿದ್ರಲ್ವಾ ಕಟ್ಔಟ್ ಜಾತ್ರೆಗೆ, ಇವ್ರು ನಂಬೇ ಕೊಟ್ಟಿದ್ದವರು, ಬೇರೆಯವ್ರನ್ನ ನಂಬಿ ಏನು ಅಲ್ಲಿ ಪರ್ಮಿಷನ್ ಕೊಟ್ಟಿರಲಿಲ್ಲ. 3 ಸಲ ಕೊಟ್ಟಾಗಲೂ ಇವ್ರಿಗೆ ಕೊಟ್ಟಿದ್ದವ್ರು, ಬೇರೆಯವ್ರು ಮಾಡ್ತಾರೆ ಅಂದರೆ ನಾನು ಕೊಡಲ್ಲ ಅಂತ ಹೇಳಿದ್ರು ಅವರು. ಆ ಥರ ಸ್ನೇಹದಲ್ಲೇ ಇದ್ದಿದ್ದು ಫಸ್ಟೆಲ್ಲ. ಅದು ಒಳ್ಳೇದಕ್ಕಿದ್ರೋ ಕೆಟ್ಟದಕ್ಕಿದ್ರೋ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮ ಹತ್ರ ಚೆನ್ನಾಗಿದ್ದು. ಈಗ ಒಂದು ವೇಳೆ ರಾಜಗೌಡರು ಕಾರ್ತಿಕ್ ಜೊತೆ ಚೆನ್ನಾಗಿದ್ದಿದ್ದಾರೆ, ಹಣದ ಸಹಾಯ ಆಗಿರೋದ ಈಗ ಆಗಿರ್ತಿತ್ತು ಅನ್ಸುತ್ತೆ. ನಿಮಗೆ ಕೊಟ್ಟಿರೋರು ಕಾರ್ತಿಕ್ 10 ಗಂಟೆ ಬರ್ಕೊಟ್ಟಿರೋರು. 10 ಗಂಟೆದು ಬರ್ಕೊಟ್ರು ನಿಮ್ಮ ಮನೆಗೆ? ನಮ್ಮ ಮನೆಗ ಸರ್ ಯಾರು ಕೊಟ್ಟರು ನಾವು ಈಸ್ಕೊಳ್ಳಲ್ಲ ಸರ್. ₹10 ನಮಗೆ ಬೇಡ. ವಿಷ್ಣುವರ್ಧನ್ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡೋ ಅಂಥ ಪರಿಸ್ಥಿತಿನೂ ನಮಗಿಲ್ಲ, ಅದು ಬರೋದು ಇಲ್ಲ, ನಮಗೆ ಬೇಡವೂ ಬೇಡ. ಅಲ್ಲೊಂದು ಸ್ಮಾರಕ ಆಗ್ಬಿಟ್ರೆ ನಮ್ಮ ಮನೇಲಿ ಶಾಂತಿ ನೆಮ್ಮದಿ ಸಿಗುತ್ತೆ. ನಮ್ಗೆ ಅದೇ ಬೇಕಾಗಿರೋದು, ದುಡ್ಡು ಆಸ್ತಿ ಅಲ್ಲ. ಅಲ್ಲೊಂದು ಸ್ಮಾರಕ 10 ಗಂಟೆ ರಾಜಗೌಡರು ಕೇಳ್ತಾ ಇರೋದನ್ನು ಕೊಟ್ಬಿಟ್ರೆ ಗೌರ್ಮೆಂಟ್ ಅವರು, ನಮ್ಗೆ ಏನೂ ಬೇಡ. ನಾವು ಫುಲ್ ನೆಮ್ಮದಿಯಾಗಿರ್ತೀವಿ, ನಮ್ಮ ಜೀವನ ನೆಮ್ಮದಿಯಾಗಿರುತ್ತೆ. ಈಗ ಮೊನ್ನೆ ಚಿತ್ರಲೋಕ ಇಂಟರ್ವ್ಯೂನಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರ್ಬೋದು, ಕೇಳಿರ್ಬೋದು. ರಾಜಗೌಡರಿಗೆ ಇರೋದಿದೊಂದೇ ಕೆಲಸ, ವಿಷ್ಣುವರ್ಧನ್ ಸ್ಮಾರಕ ಅನ್ನೋದು. ಸ್ಮಾರಕ ಆದಮೇಲೆ ರಾಜಗೌಡರು ಕೆಲಸ ಇರಲ್ಲ, ಅವಾಗೇನು? ರಾಜಗೌಡರು ಕೆಲಸ ಯಾಕಿಲ್ಲ? ಯಾರು ಹೇಳಿದ ಕೆಲಸ ಇಲ್ಲ ಅಂತ? ಈ ಕೆಲಸ ಇಲ್ವಲ್ಲ, ಇರೋದೊಂದೇ ವಿಷ್ಣುವರ್ಧನ್ ಸ್ಮಾರಕ. ಇವಾಗ ಕೆಲಸ ಇಲ್ಲ ಅಲ್ಲ, ಕೆಲಸ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಏನಾದರೂ ಮಾಡಿ 10 ಗಂಟೆ ಜಾಗ ತಗೊಳ್ಳೇಬೇಕು, ಪುಣ್ಯಭೂಮಿ ಮಾಡಲೇಬೇಕು ಅಂತ ಆಟ ತೊಟ್ಟಿದ್ದಾರೆ. ಕೆಲಸ ಇಲ್ಲದೆ ಕೂತಿಲ್ಲ, ಅದು ತಪ್ಪು ಕಲ್ಪನೆ. ಕೆಲಸ ಇಲ್ಲದೆ ಒಂದು ಗಂಡಸಿ ಯಾರು ಕೆಲಸ ಇಲ್ಲದೆ ಇರೋಕ್ಕಾಗಲ್ಲ. ಅವ್ರಿಗೂ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಮನೆ ಇದೆ, ಅಣ್ಣ ತಮ್ಮ ಇದ್ದಾರೆ, ಅಕ್ಕ ತಂಗಿ ಇದ್ದಾರೆ, ಅಪ್ಪ ಇದ್ದಾರೆ, ಇನ್ನೂ ತುಂಬ ಜವಾಬ್ದಾರಿ ಇದೆ ರಾಜಗೌಡರಿಗೆ. ವಿಷ್ಣುವರ್ಧನ್ ಒಂದೇ ಅಲ್ಲ ಕೆಲಸ. ಏನಂದರೆ ಮಾಡಬೇಕಂತ ಒಂದು ಹಠ ಛಲ ಉಟ್ಕೊಂಡಿದೆ, ಮಾಡ್ತಾ ಇದ್ದಾರೆ.
ಅದಕ್ಕೆ ನಾವು ಬಿಟ್ಟಿದ್ದೀವಿ. ವಿಷ್ಣುವರ್ಧನ್ ಸ್ಮಾರಕ ಆಗೋದ್ಮೇಲೆ ಯಾಕೆ ಕೆಲಸ ಇಲ್ಲ? ಏನು ಕೆಲಸ ಮಾಡ್ತಾರೆ? ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ಲಿ ಸಾಕು. ಅವ್ರು ಕೆಲಸ ಮಾಡೋದು ಬೇಡ. ಅವ್ರ ಕೆಲಸ ಅವ್ರ ದುಡ್ಡು ಕೇಳ್ತಾ ಇದ್ದಾರೆ, ನಮ್ಗೆ ಟೈಮ್ ಕೊಡ್ಲಿ. ಸೊ ಅದು ಬೇಗ ಆಗಲಿ, ಗಂಡ ಮನೇಲೇ ಇರಲಿ, ನೆಮ್ಮದಿಯಾಗಿರಲಿ ಅನ್ನೋಕ್ಕೆ. ನಾನು ಇವ್ರ ಹತ್ರ ಮೊನ್ನೆ CS ಅವ್ರನ್ನ ಮೀಟ್ ಮಾಡಕ್ ಹೋಗಿ ನಾನು ಅಲ್ಲೂ ಅದೇ ಕೇಳಿದೆ. ನಮ್ಗೇನು ಬೇಡ, ನಮ್ಗೆ 10 ಗುಂಟೆ ಬೇಗ ಮಾಡಿಕೊಟ್ಬಿಟ್ರೆ ನಮಗೆ ಮನೇಲಿ ಶಾಂತಿ ಸಿಗುತ್ತೆ ಅಂತ. ಭಾರತಿ ವಿಷ್ಣುವರ್ಧವರು ನೆಮ್ಮದಿಯಾಗಿದ್ದಾರೆ ಅವ್ರ ಯಜಮಾನ್ರು ಇಲ್ದೇನೆ. ಅವ್ರ ಯಜಮಾನ್ರು ಹೋಗಿ ನಮ್ಮ ಮನೇಲಿ ನೆಮ್ಮದಿ ಹೋಗಿದೆ ನಮ್ಮ ಯಜಮಾನ್ರಿಂದ. ಒಂದು ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಒಂದೆಲ್ಲರೂ ಹೋಗೋಣ ಅಂದರೆ ಹೋಗೋಕ್ಕಾಗಲ್ಲ. ಅವ್ರಿಗೆ ಎನಿ ಟೈಮ್ ಕೆಲಸ. ಎಲ್ಲಿದ್ದಾರೆ ಗೌಡ್ರು ಅಂದರೆ ವಿಧಾನಸೌಧ ಹತ್ರ ಇದ್ದಾರೆ, ಬಿಟ್ಟರೆ ಕೋರ್ಟ್. ಒಂದು 10-15 ಕೇಸ್ಗಳವೆ. ಕೇಸು, ಕೋರ್ಟು, ವಿಧಾನಸೌಧ. ಅವ್ರನ್ನ ಮೀಟ್ ಮಾಡು, ಇವ್ರನ್ನ ಮೀಟ್ ಮಾಡು, ಇದೇ ಅವ್ರದ್ದು ಜೀವನ ಆಗೋಗಿದೆ. ಸೊ ಇದು ಮುಗಿಬೇಕು ಅಂತಂದರೆ 10 ಗಂಟೆ ಜಾಗ ಸರ್ಕಾರ ಬೇಗ ಕೊಡಬೇಕು. ಇಲ್ಲ ರಾಜೇಗೌಡ್ರಿಗೆ ಸಾವು ಬರಬೇಕು. ಎರಡೇ ಇದು ನಿಲ್ಲಬೇಕು ಅಂದರೆ. ಅಲ್ಲಿವರೆಗೂ ಅವ್ರ ಜೀವ ಇರೋವರೆಗೂ ಇದು ನಿಲ್ಲಿಸಲ್ಲ. ಯಾರು ಹೇಳಿದ್ರು ನಿಲ್ಲಿಸಲ್ಲ. ನಾವು ತುಂಬ ಸಲ ಕೇಳಿದ್ವು, ವಯಸ್ಸಾಯಿತು, ನಮ್ಗೆ ಯಾಕೆ ಮಕ್ಕಳು ದೊಡ್ಡವರಾಗಿದ್ದಾರೆ, ನಾವು ಆರಾಮಾಗಿರೋಣ, ನಮ್ಗೆ ಟೆನ್ಷನ್ ಬೇಡ ಅಂತ. ನಮ್ಗೆ ಮನೇದು ₹1 ಟೆನ್ಷನ್ ಇಲ್ಲ. ಇವರಿಂದ ನಮಗೆ ಮನೇಲಿ ಟೆನ್ಷನ್. ಆಚೆ ಹೋಗಿದ್ದಾರೆ, ಯಾರಾದ್ರೂ ಗಲಾಟೆ ಮಾಡ್ಕೋತಾರೋ, ಯಾವ ಚಾನಲಲ್ಲಿ ಏನು ಮಾತಾಡಿ ಏನು ಬರುತ್ತೋ, ಇದೇ ಟೆನ್ಷನ್ ನಮಗೆ. ಬೇರೆ ಏನೂ ಟೆನ್ಷನ್ ಇಲ್ಲ ನಮಗೆ. ₹1 ಏನೂ ಟೆನ್ಷನ್ ಇಲ್ಲ. ಈ ವಿಷ್ಣುವರ್ಧನ್ ಸ್ಮಾರಕದಿಂದ ರಾಜಗೌಡ್ರಿಗೆ ಹೆಸರು ಬರ್ತಾ ಇದೆ ಅಂದ್ಬಿಟ್ಟು ನಿಮಗೆ ಖುಷಿನಾ? ಯಾರಿಗೆ ಖುಷಿ ಇರಲ್ಲ? ಅವ್ರ ಗಂಡಿಗೆ ಹೆಸರು ಬರುತ್ತೆ ಅಂತ ಎಲ್ರಿಗೂ ಖುಷಿ ಇರುತ್ತೆ. ತುಂಬ ಕಷ್ಟಪಡ್ತಾ ಇದ್ದಾರಲ್ವಾ, ಅವ್ರು ಮಾಡೋ ಕೆಲಸನ ಯಾರಿಗೂ ಗುರ್ತಿಸ್ತಾ ಇಲ್ಲ. ಟೀಕೆ ಮಾಡೋರೇ ಜಾಸ್ತಿ. ಏನೋ ಮಾಡಿದ್ದಾರೆ, ಇವಾಗ ಮಾಡಿ ವಿಡಿಯೋ ಹಾಕಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತೋರಿಸಿದ್ರು ನೀನೇನು ಮಾಡಿದ್ಯಾ ಅಂತ ಕೇಳೋ ಅಭಿಮಾನಿಗಳಿಗೆ ಏನು ಹೇಳೋಕ್ಕಾಗುತ್ತೆ? ಪ್ರತಿಯೊಂದನ್ನು ಆಗ್ತಾ ಇದ್ದಾರೆ. ಇವಾಗ ಒಬ್ರನ್ನ ಮೀಟ್ ಮಾಡಿದ್ರೆ, ಹೋಗಿ ಮನವಿ ಕೊಟ್ಟರೆ, ಏನು ಮಾಡಿದ್ರು ಪ್ರತಿಯೊಂದು ಇವತ್ತು ಹೋಗಿ ಮಾಡಿ ಬಂದಿದ್ದನ್ನ ಸಾಯಂಕಾಲ ಹಾಕಿರ್ತಾರೆ. ಆದರೂ ನೀನೇನು ಮಾಡ್ತಾ ಇದೆಯಾ, ಅದು ಅಲ್ಲೇ ಇದೆ ಅಂದರೆ ಗೌರ್ಮೆಂಟ್ ನಮ್ಮ ಅಪ್ಪಂದ ಅಧಿಕಾರಿಗಳು ಏನು ನಾವು ಹೇಳಿದ ಮಾತು ಕೇಳ್ತಾರೆ? ನಾವು ಕೊಡೋದನ್ನು ಕೊಡ್ತಾ ಇದ್ದೀವಿ, ಮಾಡೋದನ್ನು ಮಾಡ್ತಾ ಇದ್ದೀವಿ. ಮಾಡೋರಿಗೆ ಬೆನ್ ತಟ್ಟೋದು ಇಲ್ಲ, ಎಲ್ಪೂ ಮಾಡಲ್ಲ. ಸುಮ್ಮನೆ ಕಮೆಂಟ್ಸ್ಗಳು ಹಾಕೋದು. ಕಾಮೆಂಟ್ಸ್ಗಳು ನೋಡೋದಕ್ಕೆ ಬೇಜಾರಾಗಲ್ಲ. ಮಾಡಿರೋರಿಗೆ ಫೋನ್ ಮಾಡಿ ಬೈತೀನಿ. ಕಮೆಂಟ್ಸ್ ನೋಡ್ಬಿಟ್ಟು ಸುಮ್ಮನೆ ಆಗಲ್ಲ. ಅವ್ರ ನಂಬರ್ ಗೊತ್ತಿದ್ರೆ ಕಾಲ್ ಮಾಡಿ ಬೈತೀನಿ. ಆದರೆ ನೀನು ನೋಡು, ಆಗ್ಲಿಲ್ವಾ ಬಾಯಿ ಮುಚ್ಕೊಂಡಿರು. ಈಗ ಅವ್ರು ನೋಡಲ್ಲ. ಅವ್ರು ನೋಡಿದರೆ ನಿಮ್ಗೆ ಗೊತ್ತು, ಬೇರೆ ಬೇರೆ ಥರ ಕಮೆಂಟ್ಸ್ ಹಾಕ್ತಾರೆ. ಅದಕ್ಕೆ ಮುಂಚೆ ನಾನೇ ನೋಡೋದು. ಅವರು ವಾಟ್ಸಪ್ ಮೆಸೇಜ್ ನೋಡಲ್ಲ, ಫೇಸ್ಬುಕ್ಕಲ್ಲಿ ಏನು ಹಾಕಿದ್ದಾರೆ ನೋಡಲ್ಲ. ಬೇರೆಯವ್ರನ್ನ ಅವ್ರು ನೋಡೋದೇ ಇಲ್ಲ. ಅವ್ರದ್ದು ಏನಿದೆಯೋ ಅದು ಅಪ್ಲೋಡ್ ಮಾಡ್ತಾರೆ, ಅದನ್ನು ಶೇರ್ ಮಾಡ್ತಾ ಇರ್ತಾರೆ. ಮೊನ್ನೆ ಒಂದು ಅಮ್ಮ ಇದರಲ್ಲಿ ವಿಷ್ಣುವರ್ಧನ್ ಇದು ಬಿದ್ದು ಇದಾಯ್ತಲ್ವ ಸಮಾಧಿ, ಅವತ್ತೊಬ್ರು ಮಾಡಿದ್ದಾರೆ, ವಿಜಯಲಕ್ಷ್ಮಿ ಅಂತ. ಅವ್ರು ಮಾಡಿದ್ದು ಸಂಜೆಗೆ ನಾನು ಫೋನ್ ಮಾಡಿ ಕೇಳಿದೆ ಅವ್ರನ್ನ, ಏನಮ್ಮ ನೀನು ಈ ಥರ ಎಲ್ಲ ಮಾತಾಡಿದ್ದೆಲ್ಲ ಒಬ್ಬ ಗಂಡಸಿಗೆ, ಇದು ಕರೆಕ್ಟಾ? ಇದು ನಿಮಗೆ ಗೊತ್ತಾ? ತಿಳ್ಕೊಂಡು ಮಾಡಿದ್ದೀರಾ ನೀವು? ಹೆಂಗೆ ಹೇಳ್ತೀರಾ ನೀವು ಮೀಡಿಯಾದಲ್ಲಿ ಮುಂದೆ ನಿಂತ್ಕೊಂಡು? ಅಷ್ಟಕ್ಕೊಂಡು ಸರ್ ನಾನು ಕೇಳೋದು, ಅವ್ರ ಅಧ್ಯಕ್ಷರು ವಿಷ್ಣುವರ್ಧನ್ ಸಂಘದಲ್ಲಿ ಅಧ್ಯಕ್ಷರು ತಾನೆ, ಅವ್ರ ಅಧ್ಯಕ್ಷರನ್ನ ಕೇಳಬೇಕು. ಅವರು ಬೇರೆ ಸಂಘದ ಅಧ್ಯಕ್ಷರನ್ನ ಯಾಕೆ ಕೇಳ್ತಾರೆ ಅಲ್ಲಿ ಇರಬೇಕು ಅಂತ? ನಾನು ಕೇಳೋದಿಷ್ಟೆ. ಅವ್ರ ಸಂಘನೂ ಇದೆ, ಅವ್ರ ಸಂಘಟನೆನೂ ತುಂಬ ಹೈ ಲೆವೆಲಲ್ಲಿ ಇದೆ ಅಂತ ಹೇಳ್ಕೊಳ್ತಾರೆ. ಹಂಗಿರೋರು ರಾಜಗೌಡ್ರನ್ನೇ ಯಾಕೆ ಹೋಗ್ಬೇಕಲ್ಲಿ ಬನ್ನಿ ಅಂತ? ರಾಜಗೌಡ್ರು ಯಾಕೆ ಅಲ್ಲ ಇರಬೇಕು? ಅವ್ರ ಮುಂದೆನೇ ಯಾಕೆ ಇರ್ಬೇಕು ರಾಜಗೌಡ್ರು? ನೀನು ಒಬ್ಬ ಗಂಡಸರನ್ನ ನೀನು ಗಂಡಸಾಗಿದ್ರೆ ಬಾ ಅಂತ ಕರಿಬೋದು. ಅದೇ ರಾಜಗೌಡ್ರು ಫೇಸ್ಬುಕ್ಕಲ್ಲಿ ಅವಳು ಇವಳು ಅಂತ ಹಾಕಿದ್ರೆ ತಪ್ಪಾಗುತ್ತೆ, ನೀನು ಕಂಪ್ಲೇಂಟ್ ಕೊಡ್ತೀಯ. ಒಂದು ಕ್ಯಾಮ್ರಾ ಮುಂದೆ ಒಂದು ಹೆಂಗಸ ಆ ಥರ ಮಾತಾಡೋದು ತಪ್ಪು ಅಂತ ಅನ್ನಿಸ್ತು. ನಾನು ಅದಕ್ಕೆ ಕೇಳಿದೆ ಅವ್ರನ್ನ ಫೋನ್ ಮಾಡಿನೇ ಕೇಳಿದೆ. ಅದಕ್ಕೆ ಅವ್ರು ತಪ್ಪಾಯ್ತು ಅಂತ ಒಪ್ಕೊಂಡ್ರು. ನಾನು ಕೇಳೋದು, ಪ್ರತಿಯೊಬ್ಬರು ಅಭಿಮಾನಿಗಳು ಬಂದು ಅಲ್ಲಿ ಮಾತಾಡ್ಬೋದಾಗಿತ್ತು. ಅಷ್ಟು ನಮ್ಮ ಮನೆಯವ್ರು 12ವರೆಗೆ ಹೋಗಿ ಅಲ್ಲಿ ಫಸ್ಟೇನೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ. ಆಲ್ರೆಡಿ ಅವ್ರು ಪೊಲೀಸ್ ಸ್ಟೇಷನಲ್ಲಿ ಇದ್ದರು, ಎಮ್ಮಂಗೆ ಗೊತ್ತಿಲ್ಲ. ಸುಮ್ಮನೆ ಬೇಕಂತ ಕಾಂಟ್ರವರ್ಸಿ ಮಾಡ್ಕೊಂಡು ಅವ್ರ ಹೆಸರು ಮಾಡ್ಕೊಳ್ಳೋಕ್ಕೆ ರಾಜಗೌಡ್ರನ ಹೆಸರು ತಗೊಳ್ಳೋದು. ಅದ್ಯಾರೋ ಲೇಡಿ ನಿಮ್ಮ ಯಜಮಾನ್ರಿಗೆ ನೀನೊಬ್ಬ ಗಂಡಸಾ ಅಂತ ಅಂದ್ಬಿಟ್ಟು ಕೇಳಿದಾಗ ನಿಮ್ಗೆ ರೋಷ ಬರಲಿಲ್ವಾ? ರೋಷ ಬಂದಿದ್ದಕ್ಕೇನೆ ಕಾಲ್ ಮಾಡಿ ಬೈದಿದ್ದು. ಒಂದು ಲೇಡಿ ಅಂತ ಕಾಲ್ ಮಾಡಿ ಬೈದೆ. ಇಲ್ದೇರೆ ನಾನು ಪಬ್ಲಿಕಲ್ಲಿ ಹೋಗಿ ಮಾತಾಡ್ಬೋದಾಗಿತ್ತು. ಕ್ಯಾಮ್ರಾ ಮುಂದೆ ಮಾತಾಡೋದೇನು ದೊಡ್ಡ ವಿಷಯನೇ ಅಲ್ಲ. ಒಂದು ಲೇಡಿಯಾಗಿ ಇನ್ನೊಂದು ಲೇಡಿನ ಹಂಗೆ ಕೇಳಬಾರ್ದು ಅನ್ನೋ ಉದ್ದೇಶಕ್ಕೆ ಫೋನ್ ಮಾಡಿ ಕೇಳಿದೆ. ಗಂಡಸ್ತನ ಬಗ್ಗೆ ಎಲ್ಲ ಮಾತಾಡೋದು ಬೇಕಾಗಿರಲಿಲ್ಲ. ಅವ್ರು ಗಂಡಸರಾಗೋದಕ್ಕೆ ಇನ್ನೂ ಹೋರಾಟ ಮಾಡ್ತಾ ಇದ್ದಾರೆ. ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಆದ್ಮೇಲೂ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ತಣ್ಣಗಾಗ್ಬಿಟ್ಟಿದ್ದಾರೆ, ಯಾರೂ ಇಲ್ಲ. ಪುಣ್ಯಭೂಮಿ ಬಗ್ಗೆ ಮಾತಾಡೋರು ಯಾರೂ ಇಲ್ಲ. ಒಬ್ರು ಬಿಟ್ಟರೆ ಯಾರೂ ಮಾತಾಡ್ತಾ ಇಲ್ಲ. ಹೆಂಗೂ ಬಿದ್ದೋಯ್ತು, ಸುಮ್ಮನೆ ಕಂಪ್ಲೇಂಟು ಕೇಸ್ ಆಗುತ್ತೆ, ಯಾಕೆ ಬೇಕು ಅಂತ ಅವರು ವಿಷ್ಣುವರ್ಧನ್ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇರೋರೇ ಬೇರೆ. ಇವರು ಸಿನಿಮಾ ಬೋದಲ್ವ ಈಗ?
ಹೆಂಗ್ ಸುಮ್ಮನೆ ಆಗ್ತಾರೆ? ನಿಜವಾದ ಅಭಿಮಾನಿಗಳು ಯಾರು ಸುಮ್ಮನೆ ಆಗಲ್ಲ. ಮಾಡಬೇಕು ಅಂತ ಹೊರಟ ಮೇಲೆ ಅದನ್ನ ಮಾಡ್ಬೇಕು. ಆಗುತ್ತಾ ಹೋಗುತ್ತಾ ಆಗೋವರೆಗೂ ಮಾಡ್ಬೇಕಲ್ವಾ? ಬೇರೆ ಕಡೆಯಿಂದ ಮಾತುಗಳೇನು ಬರಲಿಲ್ಲ? ತುಂಬ ಬಂದಿದೆ, ತುಂಬ ಮಾತಾಡಿದ್ದಾರೆ. ಎಷ್ಟು ಅಭಿಮಾನಿಗಳು ತುಂಬ ಮಾತಾಡಿದ್ದಾರೆ. ಇವಾಗಲೂ ಮಾತಾಡ್ತಾನೆ ಇದ್ದಾರೆ, ಇವಾಗಲೂ ಏನು ನಿಂತಿಲ್ಲ. ಏನು ಪರವಾಗಿ ಮಾತಾಡ್ತಾರೋ ವಿರುದ್ಧವಾಗೋ? ಪರವಾಗಿ ಒಳ್ಳೆ ನಿಜವಾದ ಅಭಿಮಾನಿಗಳು ಪರವಾಗಿ ಮಾತಾಡ್ತಾರೆ. ಹೆಸರು ಮಾಡಿಬಿಡ್ತಾನೆ, ಹೆಸರು ಬರುತ್ತೆ ಅನ್ನೋರು ಹಂಗೆ ಮಾತಾಡ್ತಾರೆ. ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗಿದ್ರಿ, ಅವ್ರುಗಳ ಹತ್ರ ಹೋದಾಗ ನೀವೇನು ಹೇಳಿದ್ರಿ? ಬರೀ ಇದೆ ಪುಣ್ಯಭೂಮಿಗೆ 10 ಗುಂಟೆ ಜಾಗ ಕೊಡಿಸ್ಕೊಡಿ, ಇದು ಬಿಟ್ಟರೆ ಬೇರೆ ಏನು ಕೇಳಲ್ಲ ನಮ್ಮ ಮನೆಯವರು. ಇದೇ ವಿ ಶಂಕರ್ ಕೇಳಿದ್ರು, ನಿನ್ನ ಫ್ಯಾಮಿಲಿಗೆ ಏನಾದರೂ ಬೇಕಾದರೆ ಬಾರೋ ಮಾಡಿಕೊಡ್ತೀನಿ ಇದೊಂದು ಬಿಟ್ಟು ಅಂತ. ನಾನೇ ಹೋಗಿದ್ದೆ, ಈ ಹೆಣ್ಮಗುನ ಕರ್ಕೊಂಡು ಹಿಂಗೆ ಬರ್ತೀಯಲ್ಲ, ಬಾ ನಿನ್ನ ಫ್ಯಾಮಿಲಿಗೆ ಏನಾದರೂ ಮಾಡಬೇಕಾ, ಹೆಲ್ಪ್ ಮಾಡಬೇಕಾ ಕೇಳು, ನಾನು ಮಾಡ್ತೀನಿ ಅಂದರು. ನನಗೇನು ಬೇಡ, ನಾನೇ ಕೇಳಿ ಸರ್ ನಮಗೇನು ಬೇಡ ಸರ್, ಅವ್ರಿಗೆ 10 ಗುಂಟೆ ಅಂತೆ ಜಾಗ ಒಂದು ಕೊಡಿಸ್ಕೊಟ್ಬಿಡಿ ಸಾಕು. ನೀವು ಒಂದು ನೇರವಾಗಿ ಕೇಳ್ತೀನಿ, ಮನೆಯವ್ರಿಗೆ ಬೇಡವಾದ ಜಾಗ ಇವ್ರಿಗೆ ರಾಜಗೌಡ್ರಿಗೆ ಯಾಕೆ? ಹಂಗೆ ಕೇಳಕ್ಕೆ ಬರಲ್ಲ ಸರ್. ಮನೆಯವ್ರಿಗೆಲ್ಲೋ 5 ಎಕರೆ ಕೊಟ್ಟಿದ್ದಾರೆ, ಅವ್ರು ಹೊರಟೋಗಿದ್ದಾರೆ. ಸತ್ತಿರೋ ಜಾಗ ಬೇಕಂತ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಅಭಿಮಾನಿಗಳು ಕೇಳ್ತಾ ಇರೋದಕ್ಕೆ, ಅಭಿಮಾನಿಗಳಿಗೆ ಬೇಕಾಗಿರೋದಕ್ಕೆ ಕೇಳ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ಕೇಳೋದಕ್ಕೆ ಅಭಿಮಾನಿಗಳು? ಏನೇನು ಹೇಳಿದ್ರು, ರಾಜಗೌಡರು ಹೇಳ್ತಾ ಇದ್ರು, ಎಷ್ಟೋ ಜನ ಕಾಸು ಕೇಳಿದೆ ವಿಷ್ಣು ಅಭಿಮಾನಿಗಳಿಗೆ, ಅವರು ಇವರೆಲ್ಲರಿಗೂ ಯಾರು 1 ರೂಪಾಯಿ ಕೊಡಲಿಲ್ಲ ಅಂದರು. ಅದು ನಂಗೆ ಗೊತ್ತಿಲ್ಲ ಸರ್, ದುಡ್ಡು ಕೊಡದೇ ಇರೋದ್ರ ಬಗ್ಗೆ ನಾನು ಯಾರಿಗೂ ಹೇಳಕ್ಕೆ ಬರಲ್ಲ. ಅದು ಅವ್ರವ್ರು ಇದಕ್ಕೆ ಬಂದುಬಿಟ್ಟಿದ್ದು. ಅಲ್ಲ, ರಾಜಗೌಡರ ಪರ್ಸನಲ್ ಅಕೌಂಟ್ಗಲ್ಲ, ಪುಣ್ಯಭೂಮಿ ಅಕೌಂಟ್ಗೆ. ವಿಷ್ಣುವರ್ಧನ್ ಕೆಲಸಕ್ಕೇನೆ ಇರ್ಬೋದು ಸರ್. ನಾನು ದುಡ್ಡಿದ್ರದ್ದು ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ನಾರಾಯಣನ್ ನೋಡ್ಬಿಟ್ರೆ ಯಾರೂ ಹೆಲ್ಪೇ ಮಾಡ್ತಿಲ್ಲ ನಮಗೆ ಅಂತ ಅದೇ ಹೇಳ್ತಾ ಇಲ್ವಾ, ನಾವು ಈಗ ಯಾರನ್ನೂ ಕೇಳೋಕ್ಕಾಗಲ್ಲ. ಕೆಲವರು ಕಷ್ಟದಲ್ಲಿ ಇರ್ತಾರೆ, ದುಡಿದ್ರೆ ಜೀವನ ನಡೆಯೋರು ಇರ್ತಾರೆ, ಅಭಿಮಾನಿಗಳು ಜೋರಾಗಿರೋರು ಇರ್ತಾರೆ. ನಾವು ಯಾರನ್ನೂ ಫೋರ್ಸ್ ಮಾಡಿ ಕೇಳೋಕ್ಕಾಗಲ್ಲ ಅಲ್ವಾ. ಅವ್ರವ್ರ ಪರಿಸ್ಥಿತಿ ಏನೇನಿರುತ್ತೋ ನಾವು ಯಾರನ್ನೂ ಕೇಳಕ್ಕೆ ಬರಲ್ಲ. ಹಂಗೆ ಅಂತಿಮವಾಗಿ ಏನು ಹೇಳ್ತೀರಿ? ಏನು ಹೇಳ್ತೀನಿ ಅಂದರೆ, ಸುಮ್ಮನೆ ರಾಜಗೌಡ್ರ ಬಗ್ಗೆ ಮಾತಾಡೋದನ್ನ ಬಿಟ್ಬಿಡಿ. ಅವ್ರು ಏನೋ ಮಾಡ್ತಾ ಇದ್ದಾರಲ್ವಾ, ನಿಮ್ಗಾದರೆ ನೋಡಿ, ಆಗಲಿಲ್ವಾ ಸುಮ್ಮನೆ ಇದ್ಬಿಡಿ. ಇನ್ನೂ ಒಂದೇನು ಗೊತ್ತಾ ಸರ್, ಇವಾಗ ಧ್ವಂಸ ಆದಮೇಲೆ ಆದ್ರೂ ಇವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅವ್ರ ಜೊತೆ ಸೇರಿಕೊಂಡು ಎಲ್ಲ ಸೇರಿ ಮಾಡೋಣ, ಹೋರಾಟ ಮಾಡೋಣ, ಏನೋ ಹಿಂದೆ ಹೋಗಿ ಏನೋ ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅನ್ನೋದು ಇನ್ನೂ ಯಾರಿಗೂ ಬಂದೇ ಇಲ್ಲ. ವಿಷ್ಣುವರ್ಧನ್ ಅಭಿಮಾನಿಗಳಿಗೆಲ್ಲ ಸಂಘದ ಲೀಡ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ನಾನು ಇದರಲ್ಲಿ ಇನ್ವಾಲ್ವ್ ಆಗೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು, ಧ್ವಂಸ ಆದಮೇಲಾದರೂ ನೀವು ಒಗ್ಗಟ್ಟಾಗಲೇ ಇಲ್ವಲ್ಲ, ನನಗೆ ಕೊಟ್ಬಿಡು ನಾನು ಮಾಡ್ಕೋತೀನಿ ಅನ್ನೋದೇ ವಿನಃ ನಡೀರಿ ನಿಮ್ಮ ಜೊತೆ ಬರ್ತೀನಿ ಇನ್ನೋರು ಒಬ್ಬರು ಇಲ್ಲ. ದುಡ್ಡು ಬಿಡಿ, ದುಡ್ಡು ಏನೋ ಆಮೇಲೆ ಆಗುತ್ತೆ, ಒಗ್ಗಟ್ಟೇ ಇಲ್ವಲ್ಲ. ಸರಿಯಪ್ಪ ನೀನು ಇಷ್ಟೆಲ್ಲ ಮಾಡಿದ್ಯಲ್ವಾ, ನೀನು ಇಲ್ಲಿಗೆ ತಂದಿದ್ಯಾ, ನಡಿ ಎಲ್ಲರೂ ಸೇರಿ ಮಾಡೋಣ ಅಂತ ಬಂದಿದ್ರೆ ಇಷ್ಟೊತ್ತಿಗೆ ಏನೋ ಒಂದು ಆಗಿರೋದು. ಬರಲ್ಲ. ಯಾಕೆ ಅಂದರೆ ರಾಜಗೌಡ್ರಿಗೆ ಹೆಸರು ಬರೋದು ಯಾರಿಗೂ ಇಷ್ಟ ಇಲ್ಲ, ಬರಬಾರ್ದು. ಹೆಸರು ಬಂದರೆ ಏನಾಗುತ್ತೆ ರಾಜಗೌಡ್ರಿಗೆ? ಏನೂ ಆಗಲ್ಲ, ಏನು ದುಡ್ಡು ಬರಲ್ಲ, ಕಾಸು ಬರಲ್ಲ, ನೇಮ್ ಇರುತ್ತೆ ಅಷ್ಟೇ. ಸೊ ಆ ನೇಮ್ ಇರಲಿ ಅಂದ್ಬಿಟ್ಟು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ? ನೇಮ್ ಇರಲಿ ಅಂತ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ಯಜಮಾನ್ರಿಗೆ ವಿಷ್ಣುವರ್ಧನ್ ಮೇಲೆ ಅಭಿಮಾನ ಇದೆ, ಅವ್ರ ಅಭಿಮಾನಕ್ಕೆ ನಾವು ಇದು ಮಾಡಬಾರ್ದು ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹೆಸರು ಮಾಡಿ ಏನು ಮಾಡಬೇಕು ಸರ್? ನಾವು ಹೆಸರು ಮಾಡಿ ಏನು, ನಾವು ವಿಷ್ಣುವರ್ಧನ್ ಅವ್ರ ಹೆಸರು ಹೇಳ್ಕೊಂಡು ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮದೇನು ಹೆಸರು ಬಿಸ್ನೆಸ್ ಇಲ್ಲ, ಹೆಸರು ಮಾಡಿಬಿಟ್ಟು ಗುರ್ತಿಸ್ಕೊಳ್ಳೋಕ್ಕೆ. ನಮ್ಮ ಯಜಮಾನ್ರೇನು ಎಲೆಕ್ಷನ್ ನಿಂತ್ಕೋಬೇಕಾ ಹೆಸರು ಮಾಡಿ ಗುರ್ತಿಸ್ಕೊಳ್ಳೋಕ್ಕೆ? ಎಂಥದ್ದು ಇಲ್ಲ. ಅವ್ರಿಗೆ ಅಭಿಮಾನ ಇದೆ. ಅವ್ರಿಗೆ ವಿಷ್ಣುವರ್ಧನ್ ಹುಚ್ಚು ನಾವು ಬೈತೀವಿ, ಹುಚ್ಚಾಸ್ಪತ್ರೆಗೆ ಸೇರ್ಕೊಂಡ್ಬಿಡ್ತೀಯ ನೀನು ಇಷ್ಟರಲ್ಲೇ ಅಂತ. 24 hours ಅವ್ರಿಗೆ ಪುಣ್ಯಭೂಮಿ ಒಂದು ಆಗಬೇಕು. ಆಮೇಲೆ ಇನ್ನೂ ಅಂದರೆ ಕಾರ್ತಿಕ್ ಮೋಸ ಮಾಡಿದ್ನಲ್ವ, ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಬರ್ಕೊಟ್ಟು ಇವಾಗ ಇಲ್ಲ ಅಂತ ಇದ್ದಾನಲ್ಲ, ಮೋಸ ಮಾಡೋದ್ನಲ್ವ. ಈಗ ಬೇರೆಯವ್ರ ಕಣ್ಣಿಗೆ ಈಗ ನೀವು ಹೇಳ್ತಾ ಇದ್ದೀರಾ, ಅಷ್ಟು ಕ್ಲೋಸ್ ಆಗಿದ್ರು ದುಡ್ಡು ಕೊಟ್ಟಿಲ್ಲ ಅಂತ ರಿವರ್ಸ್ ಆಗ್ಬಿಟ್ರ ಅಂತ ಕೇಳಿದ್ರಿ ನೀವು. ಜನ ಮಾತಾಡ್ತಾರ ಏನೋ ಈಗ ಕೇಳಿದ್ ನೀವೇ ತಾನೇ, ನನ್ನ ಜನಗಳ ಬಗ್ಗೆ ಮಾತಾಡೋಕ್ಕಾಗಲ್ಲ. ಈಗ ನೀವು ಕೇಳಿರೋದನ್ನ ನಾನು ಉತ್ತರ ಕೊಡಬೇಕು. ನೀವು ದುಡ್ಡು ಕೊಟ್ಟಿಲ್ಲ ಅಂತ ರಿವರ್ಸ್ ಆಗ್ಬಿಟ್ರ ಅಂತ ಕೇಳಿದ್ರಿ. ಅವ್ನು ಫಸ್ಟೇ ನಮಗೆ ದುಡ್ಡು ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನಮ್ಮ ಯಜಮಾನ್ರೇ ದುಡ್ಡು ಇಸ್ಕೊಂಡು ತಿಂದವನೇ. ನಮ್ಮ ಯಜಮಾನ್ರೆ ಎಷ್ಟೋ ಸಲ ಅವನಿಗೆ ಎಲ್ಲ ತಗೊಂಡೋಗಿ ಕೊಟ್ಟಿದ್ದಾರೆ, ಅದು ನನಗೆ ಗೊತ್ತಿದೆ. ನೀನು ನಮ್ಮ ಮನೆಯವ್ರಿಗೆ ಎಲ್ಲಿಂದ ತಂದು ಕೊಡ್ತಾನೆ? ಈಗ ಯಾರೋ ಬಿಲ್ಡರ್ ಕೊಟ್ಟರೆ ದುಡ್ಡು ಅಷ್ಟೇ ಅವನ ಹತ್ರ ಇರೋದು, ಅದಕ್ಕೆ ಮುಂಚೆ ಯಾವ ದುಡ್ಡು ಇಲ್ಲ. ನಾವು ಹೋಗಿ ನೋಡಿಲ್ವ ಅವ್ರನ್ನ ಇರೋ ಜಾಗನ. ಅವ್ನು ದುಡ್ಡು ಕೊಡ್ತೀನಿ ಅಂತೆಲ್ಲ ಆಮಿಷ ಒಡ್ಡಿದ್ದ ನಮಗೆ ರಿವರ್ಸ್ ಆಗೋಕ್ಕೆ. 10 ಗುಂಟೆ ಜಾಗ ನಿಮ್ಗೆ ಬರ್ಕೊಡ್ತೀನಿ ಅಂತ ಹೇಳಿದರು, ದುಡ್ಡು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ನಮಗೆ, ಅದು ಸುಳ್ಳು. ಇನ್ನೂ ಒಂದು ಹೇಳ್ತೀನಿ, ಅವ್ನು ಯಾರೋ ಮೊನ್ನೆ ಕಾಮೆಂಟ್ಸ್ ಹಾಕಿದ್ದ, ರೋಲ್ ಕಾಲ್ ಮಾಡ್ತಾ ಇದೀಯಾ ಅಂತ. ನಿಮ್ಮ ವಿಡಿಯೋಗೆ ಹಾಕಿದ್ದ. ಅವನಿಗೆ ತಾಕತ್ತಿದ್ರೆ ಬಂದು ತೋರಿಸ್ಲಿ ರೋಲ್ ಕಾಲ್ ಮಾಡಿರೋದು. ಯಾರಾದರೂ ಕೊಟ್ಟಿದ್ದೀನಿ ಅಂತ ನಮ್ಮ ಸಂಘ ಬಿಟ್ಟು ಬೇರೆ ಯಾರಾದರೂ ರಾಜಗೌಡ್ರಿಗೆ 10 ರೂಪಾಯಿ ಕೊಟ್ಟಿದ್ದೀನಿ ಅಂತ ಬಂದು ಹೇಳ್ಬಿಟ್ರೆ
ರಾಜೇಗೌಡರು ಇನ್ನು ಹೋರಾಟ ಮಾಡೋದನ್ನೇ ನಾವು ಕಳ್ಸಲ್ಲ ಸರ್. ಇದು ನಿಮ್ಮ ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀವಿ. ಯಾರಾದರೂ ಆಗಲಿ ಇಡೀ ಕರ್ನಾಟಕದಲ್ಲಿ ಯಾರಾದರೂ ರಾಜೇಗೌಡರು ವಿಷ್ಣುವರ್ಧನ್ ಹೆಸರು ಹೇಳಿ ಬರೀ 10 ರೂಪಾಯಿ ಇಸ್ಕೊಂಡಿದ್ದಾರೆ ಅಂತ ಹೇಳಿ, ನಮ್ಮ ಸಂಘಟನೆ ಬಿಟ್ಟು ಮಾಡಿದ್ದಾನೆ, ದುಡ್ಡು ತಿಂತಾ ಇದ್ದಾನೆ, ರೋಲ್ ಕಾಲ್ ಮಾಡ್ತಾ ಇದ್ದಾನೆ, ಹೆಸ್ರಿಗೋಸ್ಕರ ಆಗ್ತಾ ಇದ್ದಾನೆ. ಹೆಸರು ತೊಗೊಂಡು ಏನು ಮಾಡೋಣ ನಾವು? ನಮ್ಮ ಮನೆಯವ್ರು ಏನು ಎಲೆಕ್ಷನ್ ನಿಂತ್ಕೋತಾರ ಹೆಸರು ಮಾಡೋಕ್ಕೆ?